ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಕೈ ಶಾಸಕರಲ್ಲಿ ಭಿನ್ನಮತ. ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಪ್ರತಿನಿಧಿ ಮೌರ್ಯ ಪೂಜಾರ್ ಈಗ ಲೈವ್ ನಲ್ಲಿ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಮೌರ್ಯ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದ್ರೆ ಏನೆಲ್ಲ ಬೆಳವಣಿಗೆಗಳು ಕೈ ಸಾಮ್ರಾಜ್ಯದಲ್ಲಿ ನಡೀತಾ ಇದೆ? ಎಸ್, ಹೌದು ಅಕ್ಷಯ. ಈಗಾಗಲೇ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ನಿನ್ನೆ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಪುಟ ಏನು ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ನಿನ್ನೆ ಸುಮಾರು 19 ಜನ ಶಾಸಕರು ಮಂತ್ರಿಗಿರಿ ಪಟ್ಟಾಭಿಷೇಕವನ್ನ ಪಡೆದಿದ್ರು. ನಿನ್ನೆ ಸಂಜೆಯಿಂದಲೇ ಇಡೀ ಕೈಪಾಳ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ಸುಮಾರು 136ಕ್ಕೂ ಹೆಚ್ಚು ಬಹುಮತ ಹೊಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮನೆಯೊಂದು 3 ಬಾಗಿಲಿನಂತೆ ಆಗಿದೆ. ಈಗಾಗಲೇ ನಿನ್ನೆ ಏನು ನಡೆದಂತಹ ಸಂಪುಟ ಸಭೆ ವಿಸ್ತರಣಾ ಪ್ರಮಾಣ ವಚನ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಗೈರು ಹಾಜರಾಗಿದ್ರು. ಇನ್ನು ಅವರ ಬೆಂಬಲಿಗರು ಅಸಮಾಧಾನವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇದರೊಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಇನ್ನು ಇರ್ತಕ್ಕಂತ 20 ತಿಂಗಳ ಈ ಒಂದು ಅವಧಿಯಲ್ಲಿ ಈಗಾಗಲೇ ಅನೇಕ ಜನ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಏನು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಲಾರದಲ್ಲಿ ಸುಮಾರು 7 ಜನ ಶಾಸಕರು ಮತ್ತು 2 ಜನ MLCಗಳು ಖಾಸಗಿ ಹೋಟೆಲ್ ಒಂದರಲ್ಲಿ ಒಂದು ಸಭೆಯನ್ನ ನಡೆಸಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೋಲಾರ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಅಂತಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹಿರಿಯ ವರಿಷ್ಠರಿಗೆ ಕೋಲಾರ ಜಿಲ್ಲೆ ಬೇಡವಾಗಿದೆ ಅನ್ನುವಂತಹ ಬೇಸರವನ್ನ ಏನು ಶಾಸಕ ನಾರಾಯಣ ಸ್ವಾಮಿ ಅವರು ಹೊರ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ಕೋಲಾರ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ನಿನ್ನೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ್ ಕೂಡ ತನ್ನ ಏನು ತಮ್ಮ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಇಂದು ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನ ತೆಗೆದುಕೊಂಡ್ರೆ ಒಕ್ಕಲಿಗ ಸಮುದಾಯದ ಏನು ಭದ್ರಕೋಟೆ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲಿ. ಇನ್ನು ಒಕ್ಕಲಿಗ ಸಮುದಾಯದ ಶಾಸಕರಾದಂತಹ ಗೋವಿಂದರಾಜನಗರ ಮತ್ತು ವಿಜಯನಗರ ಶಾಸಕರಾದಂತಹ ಶಾಸಕ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಫೋಟೋಗೆ ಏನು ಚಪ್ಪಲಿ ಹಾರವನ್ನು ಹಾಕುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇವತ್ತು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂದೆ ಒಂದು ಹೈ ಡ್ರಾಮಾನೇ ಆಡಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಬೆಳವಣಿಗೆಯ ಮಧ್ಯೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಹಿರಂಗವಾಗಿ ಪತ್ರಿಕಾ ಹೇಳಿಕೆಯನ್ನ ನೀಡ್ತಾರೆ. ಯಾವುದೇ ಶಾಸಕರು ಕೂಡ ಅನ್ಯಾಯ ಆಗೋ ರೀತಿ ನಾವು ಬಿಡೋದಿಲ್ಲ. ಪಕ್ಷದ ವರಿಷ್ಠರು ಹಾಗೂ ಹೈಕಮಾಂಡ್ ಯಾರನ್ನ ಸೂಚನೆ ಮಾಡಿದೆ ಮತ್ತು ಹೊಸಬರಿಗೆ ಅವಕಾಶವನ್ನ ನೀಡುವ ಉದ್ದೇಶದಿಂದ ಕೆಲ ಹೊಸಬರನ್ನ ನಾವು ಏನು ಸಂಪುಟ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ, ಸಂಪುಟ ವಿಸ್ತರಣೆ ಮಾಡಿದ್ದೇವೆ. ಅದನ್ನ ಬಿಟ್ರೆ ಯಾವುದೇ ವಿನಾವೇಶವನ್ನ ಮಾಡಿಲ್ಲ. ಕಾಂಗ್ರೆಸ್ ಇದೊಂದು ದೊಡ್ಡ ಭದ್ರಕೋಟೆ, ಬಹುಮತ ಬಂದಿರತಕ್ಕಂತ ಒಂದು ಪಕ್ಷಕ್ಕೆ ಎಲ್ಲಾ ಶಾಸಕರು ಕೂಡ ಮುಖ್ಯ ಆಗಿರ್ತಾರೆ. ಒಂದು ವೇಳೆ ಅದೆಲ್ಲವನ್ನೂ ಮೀರಿ ರಾಜೀನಾಮೆ ಕೊಡಲು ಯಾರಾದ್ರೂ ಬಂದ್ರೆ ನಾವು ತತ್ಕ್ಷಣ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಲು ಸಿದ್ಧನಾಗಿದ್ದೇನೆ ಎಂದು ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇದನ್ನ ಈಗಾಗಲೇ ಬಿಜೆಪಿಯ ನಾಯಕರು ಟ್ವೀಟ್ ಮೂಲಕ ಮತ್ತು ಹೇಳಿಕೆಗಳ ಮೂಲಕ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಚಾಟಿಯನ್ನ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಇನ್ನು ಕೆಲವು ತಿಂಗಳುಗಳು ಅಂದ್ರೆ ಸುಮಾರು 20 ತಿಂಗಳ ಕಾಲ ಈ ಒಂದು ಅವಧಿ ಇದೆ. 2ನೇ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕಳೆದ 1.5 ತಿಂಗಳಿಂದ ತನ್ನ ಸಂಪುಟ ಸಭೆಯನ್ನ ವಿಸ್ತರಣೆ ಮಾಡಲು ಬಹಳ ಹರಸಾಹಸವನ್ನು ಮಾಡಿದ್ರು. ಈಗಾಗಲೇ ದೆಹಲಿಗೆ ಅನೇಕ ಬಾರಿ ಪ್ರಯಾಣ ಬೆಳೆಸಿ ಒಂದು ಫೈನಲ್ ಹಂತಕ್ಕೆ ಬಂದಿರತಕ್ಕಂತಹ ಈ ಒಂದು ಸಂಪುಟ ವಿಸ್ತರಣೆ ಈಗ ನುಂಗಲಾರದ ತುಪ್ಪ ಆಗಿದೆ ಅಂತಾನೆ ಹೇಳ್ಬೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೈಕಮಾಂಡ್ ಇವರನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತೆ, ಉಳಿದಂತ ಅಸಮಾಧಾನಿತ ಶಾಸಕರು ಏನಿದ್ದಾರೆ, MLAಗಳು ಏನಿದ್ದಾರೆ, ಅವರು ಬೆಂಬಲಿಗರನ್ನ ಬಿಟ್ಟು ಕೆಪಿಸಿಸಿ ಕಚೇರಿ ಮುಂದೆ ಒಂದು ಹೋರಾಟವನ್ನ ಮಾಡೋದ್ರ ಜೊತೆಗೆ ಹಾಗೂ ಏನು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕೋದ್ರ ಮೂಲಕ ತಮ್ಮ ಬೆಂಬಲಿಗರ ಮೂಲಕ ಈ ಒಂದು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇವರಿಗೆ ರಾಜ್ಯದ ವರಿಷ್ಠರಾದಂತಹ ಹಾಗೂ ಕೆಪಿಸಿಸಿ ರಾಜ್ಯ ಅಧ್ಯಕ್ಷ ಹರಿಪ್ರಸಾದ್ ಅವರು ಯಾವ ರೀತಿ ಮನವರಿಕೆ ಮಾಡ್ತಾರೆ ಮತ್ತು ಇನ್ನು ನಿಗಮ ಮಂಡಳಿಗಳ ಅಧ್ಯಕ್ಷರ ವಿಸ್ತರಣೆಗಳು ಕೂಡ ಮುಂದೆ ನಡೀತಾ ಇದೆ. ಈ ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರನ್ನ ಅವರು ಎಲ್ಲೋ ಒಂದ್ ಕಡೆ ನಿಗಮ ಮಂಡಳಿ ಅಧ್ಯಕ್ಷಗಳನ್ನಾಗಿ ಮಾಡೋದ್ರ ಜೊತೆಗೆ ಅವರನ್ನ ತೃಪ್ತಿ ಮಾಡುವ ಕೆಲಸವನ್ನ ಏನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಅಥವಾ ಕಾಂಗ್ರೆಸ್ನ ರಾಜ್ಯ
ರಾಜ್ಯ ಅಧ್ಯಕ್ಷ ಹರಿಪ್ರಸಾದ್ ಅವರು ಇವೆಲ್ಲ ಬೆಳವಣಿಗೆಗಳನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಇನ್ನು ರಾಷ್ಟ್ರೀಯ ನಾಯಕರು ಇದನ್ನೆಲ್ಲವನ್ನು ಕೂಡ ಯಾವ ರೀತಿ ಈ ಒಂದು ಭಿನ್ನಮತವನ್ನ ಶಮನಗೊಳಿಸ್ತಾರೆ ಎಂಬುದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಅಕ್ಷತಾ, ಧನ್ಯವಾದಗಳು ಮೌರ್ಯ ಅವರೇ. ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಸುದ್ದಿಗಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ.